ಎಲ್ಲರಿಗೂ ನಮಸ್ಕಾರ. ವೃಷಭ ರಾಶಿಯವರೇ, ಜುಲೈ 14 ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ಕೆಲವು ಹೊಸ ಬೆಳವಣಿಗೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಇದುವರೆಗೆ ನಿಧಾನವಾಗಿ ಸಾಗುತ್ತಿದ್ದ ಕೆಲಸಗಳು ವೇಗ ಪಡೆಯಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದಂತಹ ವಿಚಾರದಲ್ಲಿ ಒಂದು ಅವಕಾಶ, ಒಂದು ಉತ್ತಮವಾದ ಉತ್ತರ, ಒಂದು ವಿಶೇಷವಾಗಿರುವ ನಿರ್ಧಾರ ನಿಮ್ಮ ಪರವಾಗಿ ಬರುವಂತಹ ಬದಲಾಗುವಂತಹ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳು ಮುಂದಿನ ದಿನಗಳ ದಿಕ್ಕನ್ನು ಬದಲಾಯಿಸುವಷ್ಟು ಮಹತ್ವದ್ದಾಗಿರಬಹುದು. ಉದ್ಯೋಗ, ವ್ಯಾಪಾರ, ಹಣಕಾಸು ಮತ್ತು ಕುಟುಂಬದ ವಿಚಾರದಲ್ಲಿ ಹೊಸ ಬೆಳವಣಿಗೆ ಕಾಣಿಸಿಕೊಳ್ಳಬಹುದು. ಇದುವರೆಗೆ ನಿಮ್ಮನ್ನು ಕಾಡುತ್ತಿದ್ದಂತಹ ಕೆಲವು ಗೊಂದಲಗಳು ದೂರವಾಗಿ ಮನಸ್ಸಿಗೆ ನೆಮ್ಮದಿ ಸಿಗುವ ಸಾಧ್ಯತೆ ಇದೆ. ನೀವು ಕೈಗೆತ್ತಿಕೊಳ್ಳುವ ಒಂದು ಅವಕಾಶ, ಹೊಸ ಯೋಜನೆ ಯಶಸ್ಸಿನತ್ತ ಸಾಗುವ ಲಕ್ಷಣಗಳಿವೆ. ಈ ಸಮಯದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುವ ಸಾಧ್ಯತೆಯೂ ಕೂಡ ಇದೆ. ಕುಟುಂಬದವರಿಂದ ಉತ್ತಮ ಸಹಕಾರ ದೊರೆಯಬಹುದು. ದೂರವಾಗಿದ್ದ ಒಬ್ಬ ವ್ಯಕ್ತಿಯೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಬಹುದು. ಹೊಸ ಪರಿಚಯಗಳು, ಹೊಸ ಅವಕಾಶಗಳು ಮತ್ತು ಹೊಸ ನಿರ್ಧಾರಗಳು ನಿಮ್ಮ ಭವಿಷ್ಯಕ್ಕೆ ಬಲವಾದ ಅಡಿಪಾಯ ಹಾಕುವ ಸಾಧ್ಯತೆ ಇದೆ. ಆದರೆ ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳದೆ ಸಂಪೂರ್ಣವಾಗಿ ಯೋಚಿಸಿ ಮುಂದುವರಿಯುವುದು ಉತ್ತಮ. ಈ ಜ್ಯೋತಿಷ್ಯ ಆಧಾರಿತ ಮಾಹಿತಿ ಸಾಮಾನ್ಯ ಮಾರ್ಗದರ್ಶನವಾಗಿರುತ್ತೆ. ಪ್ರತಿಯೊಬ್ಬರ ಜೀವನದ ಅನುಭವಗಳು ಅವರ ವೈಯಕ್ತಿಕ ಪರಿಸ್ಥಿತಿ ಮತ್ತು ನಿರ್ಧಾರದ ಆಧಾರದ ಮೇಲೆ ಬದಲಾಗುತ್ತೆ. ಹಾಗಾದರೆ ಜುಲೈ 14 ಅಮಾವಾಸ್ಯೆ ನಂತರ ವೃಷಭ ರಾಶಿಯವರ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ಸಂಭವಿಸಬಹುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ವೃಷಭ ರಾಶಿಯವರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವೃಷಭ ರಾಶಿಯವರೇ, ಜುಲೈ 14 ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳ ಬಾಗಿಲು ತೆರೆಯುವಂತಹ ಸಾಧ್ಯತೆ ಇದೆ. ಇದುವರೆಗೆ ವಿಳಂಬವಾಗುತ್ತಿದ್ದ ಕೆಲಸಗಳು ವೇಗವಾಗಿ ಪೂರ್ಣಗೊಳ್ಳಬಹುದು. ನೀವು ಹಲವು ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಒಂದು ಸುದ್ದಿ ಅಥವಾ ಒಂದು ನಿರ್ಧಾರ ನಿಮ್ಮ ಪರವಾಗಿ ಬರಬಹುದು. ಈ ಸಮಯದಲ್ಲಿ ಆತ್ಮವಿಶ್ವಾಸದಿಂದ ಮುಂದೆ ಸಾಗಿದರೆ ಉತ್ತಮ ಫಲಿತಾಂಶವನ್ನು ಕಾಣುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿರುವಂಥವರಿಗೆ ಹೊಸ ಜವಾಬ್ದಾರಿ, ಉತ್ತಮ ಅವಕಾಶ ದೊರೆಯಬಹುದು. ನಿಮ್ಮ ಪರಿಶ್ರಮವನ್ನು ಹಿರಿಯರು ಗಮನಿಸಿ ಮೆಚ್ಚುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿರ್ತಕ್ಕಂಥವರಿಗೆ ಹೊಸ ಗ್ರಾಹಕರು, ಹೊಸ ವ್ಯಾವಹಾರಿಕ ಸಂಪರ್ಕಗಳು ಅಥವಾ ಲಾಭದಾಯಕ ಯೋಜನೆಗಳು ಸಿಗುವ ಲಕ್ಷಣ ಇದೆ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸ್ಥಿರತೆ ಕಂಡುಬರುತ್ತೆ. ಹಿಂದೆ ನಿಂತಿದ್ದ ಹಣಕಾಸಿನ ಕೆಲಸಗಳು ಪೂರ್ಣವಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು. ಕೆಲವು ದಿನಗಳಿಂದ ಇದ್ದ ಸಣ್ಣ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಬಹುದು. ನಿಮ್ಮ ಮಾತಿಗೆ ಮನೆಯವರು ಹೆಚ್ಚಿನ ಗೌರವ ನೀಡುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಒಬ್ಬ ಆತ್ಮೀಯ ವ್ಯಕ್ತಿಯಿಂದ ಸಿಗುವ ಸಲಹೆ ನಿಮ್ಮ ಮುಂದಿನ ನಿರ್ಧಾರಗಳಿಗೆ ಸಹಾಯ ಮಾಡುತ್ತದೆ. ಒಟ್ಟಾರೆ ಜುಲೈ 14 ಅಮಾವಾಸ್ಯೆ ನಂತರ ವೃಷಭ ರಾಶಿಯವರ ಜೀವನದಲ್ಲಿ ಹೊಸ ಆರಂಭ, ಹೊಸ ಅವಕಾಶಗಳು ಮತ್ತು ನೆಮ್ಮದಿಯ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಯಾವುದೇ ಅವಕಾಶವನ್ನು ನಿರ್ಲಕ್ಷ್ಯ ಮಾಡದೆ ತಾಳ್ಮೆಯಿಂದ ಮುಂದುವರೆದರೆ ಉತ್ತಮ ಫಲಿತಾಂಶವನ್ನು ಕಾಣಬಹುದು. ವೃಷಭ ರಾಶಿಯವರೇ, ಜುಲೈ 14 ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಹೊಸ ಬೆಳವಣಿಗೆಗಳು ಒಂದಾಗಿ ಗೋಚರಿಸಬಹುದು. ವಿಚಾರವಾಗಿ ನಿಮ್ಮ ಮನಸ್ಸಿನಲ್ಲಿ ಇದ್ದ ಗೊಂದಲಗಳು ಕಡಿಮೆ ಆಗಬಹುದು. ನಿರ್ಧಾರದಲ್ಲಿ ಮುಂದಿನ ದಿನದಲ್ಲಿ ಸರಿಯಾದಂತಹ ಫಲಿತಾಂಶ ಕಂಡುಕೊಳ್ಳುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ಅನುಭವ ಮತ್ತು ತಾಳ್ಮೆ ನಿಮಗೆ ದೊಡ್ಡ ಬಲವಾಗಿರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಗೆ ಪ್ರದರ್ಶಿಸುವ ಅವಕಾಶ ದೊರೆಯಬಹುದು. ನೀವು ನಿರೀಕ್ಷಿಸುತ್ತಿದ್ದ ಕೆಲಸದಲ್ಲಿ ಸಕಾರಾತ್ಮಕ ಬೆಳವಣಿಗೆ ಕಾಣಬಹುದು. ವ್ಯಾಪಾರದಲ್ಲಿ ಇರುವಂಥವರಿಗೆ ಹೊಸ ಯೋಜನೆ ಆರಂಭವಾಗಬಹುದು. ಕೆಲವರಿಗೆ ಹೊಸ ಆದಾಯದ ಮಾರ್ಗ ತೆರೆಯಬಹುದು. ಹಣಕಾಸಿನ ವಿಚಾರದಲ್ಲಿ ಇದ್ದ ಒತ್ತಡ ಕಡಿಮೆ ಆಗಬಹುದು. ಈ ಒಂದು ಸಂದರ್ಭದಲ್ಲಿ ಮನೆಯವರೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶ ಸಿಗಬಹುದು. ನಿಮ್ಮ ಸಲಹೆಗೆ ಮನೆಯವರು ಹೆಚ್ಚಿನ ಗೌರವ ನೀಡುವ ಸಾಧ್ಯತೆ ಇದೆ. ಹಲವು ದಿನಗಳಿಂದ ಮುಂದೂಡಿದ ಒಂದು ಕುಟುಂಬದ ವಿಚಾರ ಈಗ ಪರಿಹಾರಕ್ಕೆ ಬರಬಹುದು. ಈ ಅವಧಿಯ ಪ್ರತಿಯೊಂದು ವಿಶೇಷವಾದ ಸಂದೇಶ ಅಂದರೆ ಜುಲೈ 14 ಅಮಾವಾಸ್ಯೆ ನಂತರ ನಿಮ್ಮ ಮುಂದೆ ಬರುವ ಅವಕಾಶ ಗಮನದಿಂದ ಪರಿಶೀಲಿಸಬೇಕು. ಒಂದು ಸಣ್ಣ ನಿರ್ಧಾರವೇ ನಿಮ್ಮ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಆದ್ದರಿಂದ ಆತುರ ಪಡದೆ ಆತ್ಮವಿಶ್ವಾಸದಿಂದ, ವಿವೇಕದಿಂದ ಮುಂದುವರಿಯಿರಿ. ವೃಷಭ ರಾಶಿಯವರೇ, ಜುಲೈ 14 ಭಯಂಕರವಾಗಿರುವ, ಶಕ್ತಿಶಾಲಿಯಾಗಿರುವ ಅಮಾವಾಸ್ಯೆ ನಂತರ ವೃಷಭ ರಾಶಿಯವರ ಜೀವನ ಅದ್ಭುತವಾಗಿರುತ್ತೆ. ಕೆಲವು ಘಟನೆಗಳು ನಡೆಯುತ್ತೆ. ಹೊಸ ಆತ್ಮವಿಶ್ವಾಸ ಹುಟ್ಟುತ್ತೆ. ಕೆಲವು ದಿನಗಳಿಂದ ನಿಂತಿದ್ದ ಕೆಲಸ ಮತ್ತೆ ಶುರುವಾಗುತ್ತೆ. ನೀವು ಪ್ರಯತ್ನ ಮಾಡಿರುವಂತಹ ಪರಿಶ್ರಮಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ಫಲವನ್ನು ಅನುಭವಿಸ್ತೀರಾ. ನಿಮ್ಮ ಜೀವನದಲ್ಲಿ ನಿರ್ಧಾರಗಳನ್ನು ನಂಬಿ ಮುಂದೆ ಸಾಗೋದು ಬಹಳ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತೆ. ವೃತ್ತಿ ಜೀವನದಲ್ಲಿ ಹೊಸ ಅವಕಾಶ ಎದುರಾಗುತ್ತೆ. ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವಂತಹ ವ್ಯಕ್ತಿಗಳು ನಿಮ್ಮನ್ನು ಹೊಸ ಜವಾಬ್ದಾರಿಗಳಿಗೆ ಆಯ್ಕೆ ಮಾಡುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಇರ್ತಕ್ಕಂಥವರಿಗೆ ಹೊಸ ಗ್ರಾಹಕರು, ಹೊಸ ಸಂಪರ್ಕ ಅಥವಾ ಲಾಭದಾಯಕ ಒಪ್ಪಂದ ದೊರೆಯಬಹುದು. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸ್ಥಿರತೆ ಮೂಡಬಹುದು. ಹಿಂದೆ ಬಾಕಿ ಇದ್ದ ಒಂದು ಕೆಲಸ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ.
ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ನಿಮ್ಮ ಮಾತಿಗೆ ಹೆಚ್ಚಿನ ಮೌಲ್ಯ ಸಿಗುತ್ತೆ. ಮನೆಯವರೊಂದಿಗೆ ತೆಗೆದುಕೊಳ್ಳುವ ಒಂದು ಪ್ರಮುಖ ನಿರ್ಧಾರ ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶವನ್ನು ನೀಡಬಹುದು. ಜುಲೈ 14 ಅಮಾವಾಸ್ಯೆ ನಂತರ ಜೀವನದಲ್ಲಿ ಬರುವ ಒಂದು ಅವಕಾಶ ನಿಮ್ಮ ಮುಂದಿನ ಯಶಸ್ಸಿಗೆ ಅಡಿಪಾಯ ಹಾಕುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಯಾವುದೇ ಅವಕಾಶವನ್ನು ನಿರ್ಲಕ್ಷ್ಯ ಮಾಡದೆ ತಾಳ್ಮೆಯಿಂದ ಮತ್ತು ವಿವೇಕದಿಂದ ಮುಂದುವರೆದರೆ ಉತ್ತಮ ಫಲಿತಾಂಶವನ್ನು ಕಂಡುಕೊಳ್ಬಹುದು. ವೃಷಭ ರಾಶಿಯವರೇ, ಜುಲೈ 14 ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶ, ಹೊಸ ಅನುಭವ ನಿಮ್ಮನ್ನು ಎದುರು ನೋಡುತ್ತಿರುವ ಸಾಧ್ಯತೆ ಇದೆ. ಇದುವರೆಗೆ ನೀವು ಮಾಡಿದ ಪರಿಶ್ರಮಕ್ಕೆ ನಿಧಾನವಾಗಿ ಫಲ ದೊರೆಯಲು ಆರಂಭವಾಗುತ್ತೆ. ಹಲವು ದಿನಗಳಲ್ಲಿ ಮನಸ್ಸಿನಲ್ಲಿದ್ದಂತಹ ಗೊಂದಲಗಳು ಸ್ಪಷ್ಟ ಉತ್ತರ ಸಿಗುತ್ತೆ. ನೀವು ತೆಗೆದುಕೊಳ್ಳುವ ನಿರ್ಧಾರ ಸರಿಯಾಗಿ ಮುಂದಿನ ತಿಂಗಳುಗಳಲ್ಲಿ ಉತ್ತಮ ಫಲಿತಾಂಶವನ್ನು ನೀಡಬಹುದು. ಉದ್ಯೋಗ, ವ್ಯಾಪಾರ, ಹಣಕಾಸು ವಿಚಾರದಲ್ಲಿ ಹೊಸ ಬೆಳವಣಿಗೆ ಕಂಡುಕೊಳ್ಳಬಹುದು. ಹೊಸ ಪರಿಚಯ, ಹೊಸ ಅವಕಾಶ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ಒಟ್ಟಾರೆಯಾಗಿ ರಾಶಿಯವರಿಗೆ ಸಂಬಂಧದಲ್ಲಿ ಇರ್ತಕ್ಕಂಥ ಆತ್ಮವಿಶ್ವಾಸ, ನಂಬಿಕೆ ಮತ್ತು ಹೊಂದಾಣಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಈ ಅವಧಿ ಪ್ರಮುಖ ಸಂದೇಶವೆಂದರೆ ಜುಲೈ 14 ಅಮಾವಾಸ್ಯೆ ನಂತರ ನಿಮ್ಮ ಮುಂದೆ ಬರುವ ಪ್ರತಿಯೊಂದು ಅವಕಾಶ ಆತ್ಮವಿಶ್ವಾಸದಿಂದ ಸ್ವೀಕರಿಸಬೇಕು. ತಾಳ್ಮೆ, ಯೋಜನೆ ಮತ್ತು ನಿರಂತರ ಪರಿಶ್ರಮದಿಂದ ಮುಂದುವರೆದರೆ ನೀವು ಯಾವುದೇ ರೀತಿಯ ಸೋಲನ್ನು ಅನುಭವಿಸೋಕೆ ಸಾಧ್ಯವಿಲ್ಲ. ಉತ್ತಮ ಫಲಿತಾಂಶವನ್ನು ಜೀವನದಲ್ಲಿ ಕಂಡುಕೊಳ್ಳುವ ಸಾಧ್ಯತೆ ಇರುತ್ತೆ. ಈ ಸಮಯದಲ್ಲಿ ನೀವು ಭವಿಷ್ಯಕ್ಕೆ ಹೊಸ ಅಡಿಪಾಯವನ್ನು ಹಾಕುವಂತಹ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಕುಟುಂಬದಲ್ಲಿ ಸಂತೋಷ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಲಾಭ ಇರುತ್ತೆ. ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ಮನಸ್ಸಿನಲ್ಲಿ ಸಂತೋಷದ ಒಂದು ವಿಶೇಷವಾಗಿರುವ ಶಕ್ತಿಯನ್ನು ನಿರ್ಮಿಸಿಕೊಳ್ತೀರಾ. ಹೊಸ ಪರಿಚಯ, ಹೊಸ ಅವಕಾಶ, ಹೊಸದಾದ ಜೀವನದ ದೃಷ್ಟಿಕೋನ ನಿಮ್ಮ ಜೀವನದ ಪ್ರತಿ ದಿಕ್ಕು ಕೂಡ ಬದಲಾಗುತ್ತೆ. ಶ್ರೀಮಂತಿಕೆ, ನೆಮ್ಮದಿ, ಹಣಕಾಸು ಎಲ್ಲ ವ್ಯವಹಾರದಲ್ಲೂ ಕೂಡ ಲಾಭವನ್ನು ಕಂಡುಕೊಳ್ತೀರಾ. ವೃಷಭ ರಾಶಿಯವರೇ, ಜುಲೈ 14 ಅಮಾವಾಸ್ಯೆ ನಂತರ ನಡೆಯಬಹುದಾದಂತಹ ಪ್ರಮುಖವಾದ ವಿಚಾರಗಳು, ಬೆಳವಣಿಗೆಗಳು, ಉದ್ಯೋಗ, ಹಣಕಾಸು, ವೈಯಕ್ತಿಕವಾದ ಭವಿಷ್ಯದ ಅವಕಾಶಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಾಗ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ನ ಮೂಲಕ ಹೊಸ ಮಾಹಿತಿಗಳನ್ನು ನೀವು ಖಂಡಿತವಾಗಿ ಅಪೇಕ್ಷಿಸಬಹುದು. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆಗಳನ್ನು, ಅದ್ಭುತವಾಗಿ ಬರ್ತಕ್ಕಂಥ ಸಮಸ್ಯೆ ಸವಾಲುಗಳನ್ನು ಪರಿಹರಿಸ್ಕೊಳ್ಬೋದು ಅಂತ ಹೇಳ್ತಾ ಧನ್ಯವಾದಗಳು. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ.